ಚಿಕ್ಕಮಣಿ, ಇನ್ನು ಮತ್ತೆ ಬರುವಾಗ ಇದ್ರ ಡಬಲ್ ತನ್ನಿ. ರೋಷಾಗ್ನಿ, ನರವ್ಯಾಘ್ರ, ಈ ಅಂಡರ್ವರ್ಲ್ಡ್ ಡಾನ್ಗಳ ಮಧ್ಯೆ ಎದ್ದು ಬಂದು ನಿಂತ ಚೋರ ಇವನ್ಯಾರು? ಇವನೊಬ್ಬ ಅಲೆಮಾರಿ, ಯಾರು ದಿಕ್ಕಿಲ್ಲದ ಬೆಳೆದೆ ಪರದೇಶಿ. ರೋಷಾಗ್ನಿ, ನನ್ನ ಭವ್ಯ ಬಂಗನಿಗೆ ನುಗ್ಗಿ ಬರುವಷ್ಟು ಧೈರ್ಯವೇ ನಿನಗೆ? ತಾಯಿಯ ಗರ್ಭದಿಂದ ಹುಟ್ಟಿ ಬರಬೇಕಾದರೆ ಆ ದೇವರನ್ನು ಕೇಳಲ್ಲ, ಈ ದೇಹ ಬಿಟ್ಟು ಸಾಯಬೇಕಾದರೆ ಆ ಯಮನ ಪರ್ಮಿಷನ್ ಕೇಳಲ್ಲ. ನಾನು ಇಲ್ಲಿಗೆ ಬರಲು ನಿಮ್ಮ ಪರ್ಮಿಷನ್ ಅಗತ್ಯ ನನಗಿಲ್ಲ. ಇದು ನಮ್ಮ ಅಡ್ಡ. ನಮಗೆ ಬೇಕಾದವರಿಗೆ ಮಾತ್ರ ಇಲ್ಲಿ ಒಳಗಡೆ ಅವಕಾಶ. ಹಾಗೆ ಬಂದಿದ್ದಾದರೆ ಚಕ್ರವರ್ತಿ ಅಂದು ಒಂದು ಹಣ್ಣನ್ನು ತಿನ್ನಬೇಕೆಂದಾಗ ಈ ರೌಡಿದೆ ಅಡ್ಡ ಬಂದಿತ್ತು. ಇದು ಕಾಲಚಕ್ರ ಮಿಸ್ಟರ್ ನರವ್ಯಾಘ್ರ. ನಿಮ್ಮಂತ ನರನಾಗರನ್ನು ಎಡೆ ಮುರಿದು ಈ ರುದ್ರಭೂಮಿಯಲ್ಲಿ ಹೊಸ ಕಾಯ್ದು ಬಿಡುವೆ. ಹೊಸಕಾಕಿ ಬಿಡಲು ನಾವೇನು ತಿಗಿಣೆಗಳಲ್ಲೇ ಬಚ್ಚೆ. ಈ ಜಿಲ್ಲೆಗೆ ನಾವೇ ರಣಧೀರರು. ಅದು ರಣಧೀರರು. ಏ ಚಕ್ರವರ್ತಿ, ನಿಮ್ಮಂತ ರಣಧೀರರಿಗೆ ಪಿತಾಮಹನು ನಾನು. ಸುಮ್ಮನೆ ನಾನು ಬಂದ ವಿಷಯ ಕೇಳಿದರೆ ಸರಿ, ಇರದಿದ್ದರೆ ಇಲ್ಲೇ ನಿಮ್ಮ ಸಮಾಧಿ ಮಾಡಿಬಿಡುವೆ. ರೋಷಾಗ್ನಿ, ನನ್ನ ಹತ್ತಿರ ನಿನ್ನದೇನು ಕೆಲಸ? ಏ ನರವ್ಯಾಘ್ರ, ಯಾರನ್ನು ನೀನು ಕೊಲ್ಲಲು ಕಳಿಸಿರುವೆಯೋ ಅವನನ್ನು ನಾನು ಯಮಲೋಕಕ್ಕೆ ಪಾರ್ಸಲ್ ಮಾಡಿರುವೆ. ಆ ಶಿವನನ್ನು ಮುಗಿಸಲು ರಾಣ. ಹಾಗಾದರೆ ಆ ರಾಣನನ್ನು ಯಾಕೆ ಶಾಗಾಯ್ತಾ? ಇದೇ ನನಗಾಗಲ್ಲ. ನನ್ನ ಬೆನ್ನಿಗೆ ಬಿದ್ದವರನ್ನು ಕಾಪಾಡುವುದೇ ಈ ರೋಷಾಗ್ನಿಯ ಕರ್ತವ್ಯ. ಮತ್ತೇನಾದರೂ ನಿನ್ನ ಚಮಚಗಳಾಗಲಿ ನೀವಾಗಲಿ ಹೋದರೆ ರೋಷಾಗ್ನಿ, ನನ್ನ ಪ್ರತಿಯೊಂದು ಕೆಲಸಕ್ಕೆ ಅಡ್ಡ ಬರುವ ನಿನ್ನನ್ನು ಆ ಶಿವನ ಹತ್ತಿರ ಕಳಿಸಿಬಿಡುವೆ. ಶಿವನ ಕೊರಳಲ್ಲಿ ಇರುವುದು ಎಡೆ ಎತ್ತಿದ ನಾಗ ಸರ್ಪ, ಕೃಷ್ಣನ ಕೈಯಲ್ಲಿ ಇರುವುದು ಶ್ರೀಚಕ್ರ, ಕರುಣನ ಕೈಯಲ್ಲಿರುವುದೇ ವಜ್ರಕವಚ. ಈ ರೋಷಾಗ್ನಿಯ ಕೈಯಲ್ಲಿರುವುದು ನಿಮ್ಮೆಲ್ಲರ ಸರ್ವನಾಶ ಮಾಡು ಆತುರದ ಮುಚ್ಚು. ಈ ಚಕ್ರವರ್ತಿ ನರವ್ಯಾಘ್ರರೆಂದರೆ ದೇವ ಮಾನವರಿದ್ದಂತೆ. ಆ ಸೂರ್ಯ ಹುಟ್ಟಬೇಕಾದರೆ ಇವರ ಪರ್ಮಿಷನ್ ಪಡೆದುಕೊಂಡೇ ಹುಟ್ಟಬೇಕು. ನಾನೇ ಪುಂಡ ಪ್ರಚಂಡ ನಾನೆಂದು ನಿನ್ನ ಪುಂಡಾಟಿಕೆ ಮುಂದುವರಿಸಿದರೆ ಕ್ಷಣದಲ್ಲಿ ನಿನ್ನ ಪ್ರಾಣ ಪಕ್ಷಿ ನನ್ನ ಕೈಯಿಂದ ಹಾರಿ ಹೋಗುವುದು. ರೋಷಾಗ್ನಿ, ನೀನು ನಮ್ಮನ್ನು ಒಬ್ಬವನಾಗಿ ನನ್ನ ಸಾಮ್ರಾಜ್ಯದಲ್ಲಿದ್ದರೆ ಸ್ವರ್ಗನ ನಿನಗೆಲ್ಲಿದೆ. ನಮ್ಮ ವೈರಿಗಳನ್ನು ನೀನು ಕೊಲೆ ಮಾಡಬೇಕು. ನನ್ನಿಂದ 15 ಲಕ್ಷ ಬೆಳೆ ಬಾಳುವ ಮರಳಿದ ಆ ಪ್ರಶಾಂತನ ಮನೆತನವನ್ನು ನೀನು ಸರ್ವನಾಶ ಮಾಡಿದರೆ 10 ಲಕ್ಷ ದಾನವಾಗಿ ಕೊಡುವೆ. ಸಿಕ್ಕವರನ್ನು ಕೊಳ್ಳಲು ನಾನೇನು ಪಿಸಾಚಿ ಅಲ್ಲ. ಅವರು ಈ ಸಮಾಜವನ್ನು ಕಿತ್ತಿ ತಿನ್ನುವರ ಹದ್ದುಗಳಾಗಿದ್ದರೆ ಮಾತ್ರ ನಾನು ಅವರನ್ನು ಕೊಳ್ಳೋದು.
ಹೇಳಿದ್ದನ್ನೇ ವಾರ್ನಿಂಗ್ ಆಗಿ ತಗೊಂಡ್ರೆ ನಿನಗೆ 100 ವರ್ಷ ಆಯಸ್ಸು, ಚಾಲೆಂಜ್ ಆಗಿ ತಗೊಂಡ್ರೆ ಎತ್ತೋದಕ್ಕೆ ನಿನ್ನ 2 ನಿಮಿಷ. ರೋಷಾಗ್ನಿ ಅಲಿಯಾ ರೌಡಿ ರೋಷಾಗ್ನಿ. ಬಚ್ಚ ನಾನಲ್ಲ ಮಗನೇ, ನೀನು ಬಚ್ಚ. ಈ ಕೆರಳಿನ ಸಾಹಸ ಸಿಂಹಗಳಿಗೆ ಸವಾಲು ಹಾಕಿದ ಗಂಡು ನೀನು. ಚಕ್ರವರ್ತಿ, ಯಾವುದಕ್ಕೂ ಇವನ ಮೇಲೆ ನಮ್ಮಿಬ್ಬರ ಕಣ್ಣು ಇಟ್ಟಿರಬೇಕು. ನಾಳನೆ ತೋಟದ ಪ್ರಶಾಂತರ ಮನೆತನವನ್ನು ನಾವೇ ಸರ್ವನಾಶ ಮಾಡಿಬಿಡೋಣ. ನರವ್ಯಾಕರೇ, ನಾನು ಹೇಳಿದಂತೆ ನೀವು ನಡೆದುಕೊಂಡಿದ್ದಾದರೆ ನನ್ನ ತಂಗಿಯ ವಿಷಯ ನಾನು ನೋಡಿಕೊಳ್ಳುತ್ತೇನೆ. ನಾನು ಆ MLA ಅನ್ನು ಮೀಟ್ ಮಾಡಿ ಬರುತ್ತೇನೆ. ಓಕೆ. ರೋಷಾಗ್ನಿ, ಅಗ್ನಿ ದೇವ, ಅವರು ಇವರಲ್ಲ, ಇವರು ಅವರಲ್ಲ. ಅವರ ಮಾತ ಪೀತರನ್ನು ಕೊಂದು ಮೆರೆಯುತ್ತಿರುವ ಕಿಂಗ್ ನಾನು. ಅಗ್ನಿದೇವ, ಸದ್ದಿಲ್ಲದ ನನ್ನ ತಂಗಿಯನ್ನು ಪ್ರೀತಿಸುವೆಯ ಮಗನೇ? ನಾನು ನಿನ್ನ ಅತ್ತಿಗೆಯ ಶೀಲಹರಣ ಮಾಡಿ ನಿಮ್ಮನ್ನು ಜೈಲಿಗೆ ಹಾಕಿಸದಿದ್ದರೆ ನನ್ನ ಹೆಸರು ನರ ಅಂತಕ ನರ ವ್ಯಾಘ್ರನೇ ಅಲ್ಲ.